ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಸುಪ್ರೀಂ ಕೋರ್ಟ್ನ ಬೇಲ್ ರದ್ದಾದ ಮೇಲೆ, ಸುಪ್ರೀಂ ಕೋರ್ಟ್ ಅಂದರೆ ಬೇಲನ್ನು ರದ್ದು ಮಾಡಿದ ಮೇಲೆ ದರ್ಶನ್ ಅವರ ಮುಂದಿನ ಸಿನಿಮಾಗಳು, ಅದರಲ್ಲೂ ಡೆವಿಲ್, ಭಾಳ ಮುಖ್ಯವಾಗಿ ಡೆವಿಲ್ ಈಗ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಅಭಿಮಾನಿಗಳಿರುವಂಥ ಕುತೂಹಲ. ಯಾಕಂದರೆ ಕಾಟೇರ ಆದ ನಂತರ ಒಂದು ಒಳ್ಳೆ ಸಿನಿಮಾ ನೋಡಬೇಕು, ದರ್ಶನ್ ಅವ್ರನ್ನ ಒಂದು ಹೊಸ ಅವತಾರದಲ್ಲಿ ನೋಡಬೇಕು ಅಂತ ಎಲ್ಲ ಅಭಿಮಾನಿಗಳು ಕೂಡ ಬಯಸ್ತಾ ಇದ್ರು. ಹಾಗಾದರೆ ಡೆವಿಲ್ ಯಾವಾಗ ರಿಲೀಸ್ ಆಗುತ್ತೆ, ಎಷ್ಟು ಮಟ್ಟಿಗೆ ಇದರ ಪ್ರೊಡಕ್ಷನ್ ವರ್ಕ್ಗಳು, ಪ್ರೀ ಪ್ರೊಡಕ್ಷನ್ ಎಲ್ಲವೂ ಕೂಡ ಆಗಿದೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಡುವಂಥ ವಿಡಿಯೋ. ಈ ವಿಚಾರವಾಗಿ ನಾವು ಮಾತನಾಡೋಕ್ಕೆ ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ. ಡೆವಿಲ್ ವಿಚಾರವಾಗಿ, ಈ ಕಾಟೇರದ ಒಂದು ಸಿನಿಮಾ ಏನು ಸಕ್ಸಸ್ ಆದಾಗ ಆ ಸಂದರ್ಭದಲ್ಲಿ ಒಂದು ಸಕ್ಸಸ್ ಮೀಟ್ ಆಗಿತ್ತು. ಆಗ ದರ್ಶನ್ ಅವರಿಗೆ ಮುಂದಿನ ಸಿನಿಮಾ ಯಾವಾಗ ಬರುತ್ತೆ ಅಂತ ನೀವು 2024ರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು. ದಮ್ ಕಟ್ಟಿ ಆದರೂ ಕೂಡ ನಾನು ಡಿಸೆಂಬರಲ್ಲಿ ಬಂದೇ ಬರ್ತೀನಿ ಅಂತ ಹೇಳಿದರು. ಅದು ಆಲ್ಮೋಸ್ಟ್ ಏನು ವರ್ಷದ ಆರಂಭದಲ್ಲಿತ್ತದು. ಸೊ ಅದಾದಮೇಲೆ ಯಾವ ಸಿನಿಮಾ ಏನು ಅಂತ ಬಂದಾಗ ಡೆವಿಲ್, ಪ್ರಕಾಶ್ ವೀರ್ ಅವ್ರ ಜೊತೆಗೆ ಮಿಲನ ಅಂತ ಸಿನಿಮಾ ಮಾಡಿದಂಥವ್ರು, ರಿಷಿ ಅಂತ ಸಿನಿಮಾ ಕೊಟ್ಟಂಥವ್ರು. ಸೊ ಅವರ ಸಿನಿಮಾ ಅಂತ ಗೊತ್ತಾದಾಗ ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಹೇಗೆ ಪ್ರಕಾಶ್ ಅವರು ದರ್ಶನ್ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ಯಾಕಂದರೆ ಅವರ ಸಿನಿಮಾಗಳು ವಂಶಿ ನಾವು ನೋಡಿದ್ದೀವಿ, ಸ್ವಲ್ಪ ಆ್ಯಕ್ಷನ್ ಇದೆ ಅದರಲ್ಲಿ, ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರುವಂಥ ಸಿನಿಮಾ. ಆದರೆ ಕ್ಲಾಸಿಕ್ ಸಿನಿಮಾಗಳಿಗೆ ಪ್ರಕಾಶ್ ಅವರು ಯಾವತ್ತೂ ಕೂಡ ಹೆಸರುವಾಸಿಯಾದಂಥವ್ರು. ಅವರ ಸಿನಿಮಾ ಬಂದಾಗ, ಈ ಟೀಸರ್ ಬಂದಾಗ ಒಂದು ವಿಶ್ವಾಸ ಬರೋಕ್ಕೆ ಶುರುವಾಯಿತು. ಇದರಲ್ಲಿ ಏನೋ ಹೊಸ್ತಿದೆ, ಒಂದು ಗ್ಯಾಂಗ್ಸ್ಟರ್ ಮೂವಿ ರೀತಿಯಾಗಿದೆ, ಡೈಲಾಗ್ ಏನಿರ್ಬೋದು ಆ ಟೀಸರಲ್ಲಿ ಬಂದಿದ್ದು, ಇದೆಲ್ಲವೂ ಕೂಡ ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಯಿತು. ಹಾಗಾದರೆ ಡೆವಿಲ್ ಸಿನಿಮಾ ಈಗ ರಿಲೀಸ್ ಆಗುತ್ತಾ, ಯಾವಾಗ ಆಗುತ್ತೆ? ಆದರೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದ್ದರೆ ಅಕ್ಟೋಬರಲ್ಲಿ ಸಿನಿಮಾ ಬರುತ್ತೆ, ಈ ದಸರಾ ಸಂದರ್ಭದಲ್ಲಿ. ಯಾಕಂದರೆ ದಸರಾ, ಮೈಸೂರು, ದರ್ಶನ್ ಅವ್ರಿಗೂ ಒಂದು ವಿಶೇಷವಾದಂಥ ಕನೆಕ್ಷನ್ ಇದೆ. ಸೊ ಆ ಕಾರಣಕ್ಕೆ ಅಕ್ಟೋಬರ್ ರಜಾ ಸಂದರ್ಭದಲ್ಲಿ, ಮಕ್ಕಳಿಗೆಲ್ಲ ರಜಾ ಇರುವಾಗ ಈ ಸಿನಿಮಾ ಬರಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿರೋದ್ರಿಂದ ಇದು ಈಗ ಡಿಸೆಂಬರ್ಗೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹಿಂದೆ ಕೂಡ ನಾವು ನೋಡಿದ್ದೀವಿ, ಡಿಸೆಂಬರ್ನಲ್ಲಿ ದರ್ಶನ್ ಸಿನಿಮಾಗಳು, ಕಾಟೇರದಂಥ ಸಿನಿಮಾ ಬಂದಾಗ ಸಕ್ಸಸ್ಸನ್ನು ಕಂಡಿದೆ. ಕನ್ನಡ ಇಂಡಸ್ಟ್ರಿಗೆ ಡಿಸೆಂಬರ್ ಅನ್ನೋದು ಸ್ವಲ್ಪ ಸೆಂಟಿಮೆಂಟ್ ಇದೆ. ಮುಂಗಾರು ಮಳೆ ಇರ್ಬೋದು, KGF ಇರ್ಬೋದು, ಇವೆಲ್ಲವೂ ಕೂಡ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿ ಒಳ್ಳೆ ಸಕ್ಸಸ್ಸನ್ನು ಕಂಡಂಥ ಸಿನಿಮಾಗಳು. ಸೊ ಆ ಕಾರಣಕ್ಕೆ ಡಿಸೆಂಬರ್ಗೆ ರಿಲೀಸ್ ಆಗ್ಬೋದು ಅಂತ ಇದೆ. ಯಾಕಂದರೆ ಈಗಾಗಲೇ ಏನೇನು ಶೂಟಿಂಗ್ ಪೋರ್ಷನ್ ಇದೆ, ದರ್ಶನ್ ಅವರ ಪೋರ್ಷನ್, ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಕೂಡ ಅವ್ರು ಮಾಡಿ ಮುಗಿಸಿದ್ರು. ಸಿನಿಮಾಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಡಬ್ಬಿಂಗ್ ಕೂಡ ಮುಗ್ದಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ನಾವು ಪ್ರಕಾಶ್ ವೀರ್ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಪಟ್ವಿ. ಬಟ್ ಸದ್ಯಕ್ಕೆ ಅವರು ರೀಚಬಲ್ ಇಲ್ಲ, ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಯಾವುದೇ ಓಪನ್ ಆಗಿ ಅವರು ಮಾತನಾಡೋಕ್ಕೆ ಈಗ ಬಯಸ್ತಾ ಇಲ್ಲ. ಯಾಕಂದರೆ ಅವರ ತಲೆಯಲ್ಲೂ ಕೂಡ ಒಂದು 100ರಷ್ಟು ಟೆನ್ಷನ್ ಇರುತ್ತೆ. ಕೋಟಿಗಟ್ಟಲೆ ಬಂಡವಾಳ ಹಾಕಿ ಸಿನಿಮಾ ಏನಾಗುತ್ತೆ, ಯಾವ ರಿಲೀಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟೆನ್ಷನ್ಸ್ ಇರುತ್ತೆ. ಅದನ್ನು ಅವರು ಶೆಡ್ಯೂಲ್ ಮಾಡಬೇಕಾಗಿದೆ. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ನಿನ್ನೆ ಪೋಸ್ಟ್ ಹಾಕಿರೋದ್ರಿಂದ ಮುಂದೆ ಏನೇನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡುವಂಥದ್ದು ಇರುತ್ತೆ ಅದೆಲ್ಲವನ್ನೂ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ. ದರ್ಶನ್ ಅವರ ಟ್ವಿಟರ್ ಅಕೌಂಟ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಎಲ್ಲವೂ ಕೂಡ ನನ್ನ ಕಡೆಯಿಂದ ಅಪ್ಡೇಟ್ ಬರುತ್ತೆ ಅಂತ. ಸೊ ಸಿನಿಮಾಗೆ ಸಂಬಂಧಪಟ್ಟಾಗ ಏನೇನು ಪ್ರಮೋಷನ್ ಆಗಬೇಕು, ಆಡಿಯೋ ರಿಲೀಸ್ ಇರ್ಬೋದು, ಹಾಡುಗಳ ರಿಲೀಸ್ ಇರ್ಬೋದು, ಆಡಿಯೋ ಕಂಪ್ಲೀಟಾಗಿ ರಿಲೀಸ್ ಮಾಡುವಂಥದ್ದು, ಹಾಗೆ ಸಿನಿಮಾದ ಟೀಸರ್, ಪ್ರಮೋಷನ್ ಆ್ಯಕ್ಟಿವಿಟಿ, ಇದೆಲ್ಲವನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಜೊತೆಗೆ ದಿನಕರ್ ಕೂಡ ಅವ್ರ ಜೊತೆಗೆ ಹೆಲ್ಪ್ಗೆ ಇರ್ತಾರೆ. ಅವರೇ ಮುಂದೆ ನಿಂತು ಮಾಡ್ತಾರೆ. ಹಾಗಾಗಿ ಅಭಿಮಾನಿಗಳಿಗೆ ಅಂಥ ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. ಟೆನ್ಷನ್ ಇರೋದು ಮುಂದೇನಾಗುತ್ತೆ ದರ್ಶನ್ ಅವರ ಬೇಲ್ ವಿಚಾರವಾಗಿ ಅನ್ನೋದು. ಆದರೆ ಸಿನಿಮಾ ಅಂತ ಬಂದಾಗ ನಿಮಗೆ ನೆನಪಿರ್ಬೋದು, ಸೆಪ್ಟೆಂಬರ್ 2011 30ಕ್ಕೆ ರಿಲೀಸ್ ಆಗಿತ್ತು ಸಾರಥಿ. ಆಗ ದರ್ಶನ್ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು, ಈ ಡೊಮೆಸ್ಟಿಕ್ ವೈಲೆನ್ಸ್ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗಿ ಅದ್ಭುತವಾದಂಥ ಯಶಸ್ಸನ್ನು ಕಂಡಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಬ್ಲಾಕ್ ಬಸ್ಟರ್ ಆಯಿತು ಸಾರಥಿ. ಜೊತೆಗೆ ಸಾರಥಿ ಸಿನಿಮಾ ಕೂಡ ಚೆನ್ನಾಗಿತ್ತು. ನೀವು ಅದನ್ನು ಗಮನಿಸಬೇಕು. ಸಾರಥಿ ಸಿನಿಮಾದ ಸ್ಟೋರಿ ಲೈನ್ ಇರ್ಬೋದು, ಅದರ ಹಾಡುಗಳಿರ್ಬೋದು, ಆ್ಯಕ್ಷನ್ ಇರ್ಬೋದು, ದರ್ಶನ್ ಅವರ ಅಭಿನಯ, ಇಡೀ ಸಿನಿಮಾ ಫುಲ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿತ್ತು. ಫ್ಯಾಮಿಲಿ ಎಂಟರ್ಟೈನರ್ ಆಗಿತ್ತು, ಆ್ಯಕ್ಷನ್ ಇತ್ತು, ಕಾಮಿಡಿ ಇತ್ತು, ಹಾಡುಗಳು ಚೆನ್ನಾಗಿದ್ದು. ಹೀಗೆ ಡೆವಿಲ್ ಸಿನಿಮಾ ಕೂಡ ನಿಮಗೆ ಸ್ಟಫ್ ಚೆನ್ನಾಗಿದ್ರೆ, ಸಿನಿಮಾದಲ್ಲಿ ಕಂಟೆಂಟ್ ಇದ್ದರೆ ಖಂಡಿತ ಅದನ್ನು ತಡೆಯೋಕ್ಕೆ ಈ ಕೇಸ್ ಇರುವಂಥದ್ದು ಯಾವುದೂ ಕೂಡ ಅಷ್ಟು ಅಡ್ಡಿ ಬರಲಾರದು. ಆದರೆ ಸಿನಿಮಾದಲ್ಲಿ ನಿಜವಾಗ್ಲೂ ಆ ಒಂದು ಸ್ಟಫ್ ಇಲ್ಲದೆ ಹೋದರೆ ಸಮಸ್ಯೆ ಆಗ್ಬೋದು. ಬಟ್ ಖಂಡಿತ ಒಂದಷ್ಟು ಫ್ಯಾನ್ಸ್ಗಳಿಗೆ ಕಾಯ್ತಾ ಇರೋದ್ರಿಂದ ದರ್ಶನ್ ಅವರ ಫ್ಯಾನ್ಸ್ಗಳು ಆ ಸಿನಿಮಾವನ್ನು ನೋಡೋಕ್ಕೆ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ. ದರ್ಶನ್ ಅವರು ಇಲ್ಲದೇ ಒಂದು ವೇಳೆ ಇದು ಲೇಟ್ ಆದರೆ ಜೈಲಿಂದ ಹೊರಗೆ ಬರುವಂಥ ಪ್ರಕ್ರಿಯೆಗಳು ಅದು ಮುಂದೇನಾಗುತ್ತೆ ನಮಗೆ ಗೊತ್ತಿಲ್ಲ, ಅದು ಕಾನೂನು ಕೈಯಲ್ಲಿದೆ. ಸೊ ಹಾಗಾಗಿ ದರ್ಶನ್ ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಕೂಡ, ಜೈಲಿನಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿ ಯಶಸ್ಸನ್ನು ಕಾಡುವಂಥ ಚಾನ್ಸಸ್ ಇದೆ, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ. ಹಾಗಾಗಿ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಏನು ಟೆನ್ಷನ್ ಇದೆ, ಸಿನಿಮಾ ರಿಲೀಸ್ ಆಗುತ್ತೆ ಯಾವಾಗ, ನಾವು ಸೆಲೆಬ್ರೇಟ್ ಮಾಡೋದು ಯಾವಾಗ ಅಂತ ಒಂಥರ ಸಂದಿಗ್ಧ ಪರಿಸ್ಥಿತಿ ಇದು. ಒಂದು ಕಡೆ ನೆಚ್ಚಿನ ನಟ ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆ ಸಿನಿಮಾ ರಿಲೀಸ್ ಆಗ್ತಿದೆ, ಸಂಭ್ರಮ ಪಡಬೇಕಾ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಖಂಡಿತ ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ಇವನ್ ನೆಚ್ಚಿನ ನಟನ ಸಿನಿಮಾ ಬರುತ್ತೆ ಅಂತಂದಾಗ ಅದನ್ನು ಸೆಲೆಬ್ರೇಟ್ ಮಾಡಿನೇ ಅಭಿಮಾನಿಗಳು ಅದನ್ನು ಬರ್ಮಾಡ್ಕೊಳ್ತಾರೆ. ಸೊ ನಮಗಿರುವಂಥ ಒಂದು ಮಾಹಿತಿ ಪ್ರಕಾರ ಬಹುಶಃ ಡಿಸೆಂಬರ್ ಹೊತ್ತಿಗೆ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ. ಇಲ್ಲೇ ಹೋದರೆ ಏನಾದರೂ ನಿರ್ಮಾಪಕರು ಅವರ ತಲೆಯೇನಾದರೂ ಬೇರೆ ಪ್ಲ್ಯಾನಿಂಗ್ಗಳಿದ್ದರೆ ಸ್ವಲ್ಪ ತಡ ಆಗ್ಬೋದು. ಬಟ್ ಡಿಸೆಂಬರ್ 2025 ರಿಲೀಸ್ ಆದರೆ ಅಭಿಮಾನಿಗಳು ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇರೋದು.
ಸೊ ಕಾದ್ ನೋಡೋಣ ಏನಾಗುತ್ತೆ. ಒಂದು ದೊಡ್ಡ ತಾರಾಗಣ ಇರುವಂಥ ಸಿನಿಮಾ. ಮಹೇಶ್ ಮಂಜ್ರೇಕರ್ ಅಂತ ಏನು ಸೀನಿಯರ್ ಆ್ಯಕ್ಟರ್ಗಳಿದ್ದಾರೆ, ವಿಲನ್ಗಳಿದ್ದಾರೆ. ರಚನಾ ರೈ ಅನ್ನುವ ಹೊಸ ಪ್ರತಿಮೆಯನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ತುಳು ಸಿನಿಮಾದೆಲ್ಲ ಅವರು ನಟಿಸಿದರು. ಸೊ ಹಾಡಿನ ಚಿತ್ರೀಕರಣ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಶೂಟಿಂಗ್ ಪೋರ್ಷನ್ ಮುಗ್ದಿರೋದ್ರಿಂದ ಬಹುತೇಕ ಬೇರೆಯವರ ಆರ್ಟಿಸ್ಟ್ಗಳ ಡಬ್ಬಿಂಗ್ ಇದೆಲ್ಲವೂ ಕೂಡ ಈ ರೆಕಾರ್ಡಿಂಗ್ ಎಲ್ಲವೂ ಕೂಡ ಬಾಕಿ ಇರುತ್ತೆ. ಅದನ್ನು ಟೀಮ್ ಅವರು ಮಾಡ್ಕೋತಾರೆ. ಕಾದ್ ನೋಡೋಣ ನಿಮ್ಮ ಪ್ರಕಾರ ಯಾವಾಗ ರಿಲೀಸ್ ಆಗಬಹುದು ಎರಡನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.